ಏನು ಗೊತ್ತಾ, ಈಗ ಕೆಲವು ಅಡುಗೆಗಳನ್ನೆಲ್ಲ ಮಾಡಿ ನಾನು ರುಚಿ ನೋಡಿದಾಗ ನನಗನ್ಸುತ್ತೆ ಇದೇನಿದು ಇಷ್ಟೊಂದು ರುಚಿ ಆಗುತ್ತಾ ಅಂತ. ಆ ರೀತಿ ನನಗನ್ಸಿರೋ ಅಡುಗೆಗಳಲ್ಲಿ ಈ ದೊಡ್ಡ ಪತ್ರೆ ಪುಡಿ ಪಲ್ಯನೂ ಒಂದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ದೊಡ್ಡ ಪತ್ರೆ ಪುಡಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 3-5 ಒಣಮೆಣಸಿನ್ಕಾಯಿ, 4 ಟೇಬಲ್ ಚಮಚ ಕಡಲೆಬೇಳೆ, 3 ಟೇಬಲ್ ಚಮಚ ಉದ್ದಿನಬೇಳೆನ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕೈ ಬಿಡದೆ ಮಧ್ಯಮ ಉರಿಯಲ್ಲಿ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ದೊಡ್ಡ ಪತ್ರೆನ ಸಾಂಬಾರು ಬಳ್ಳಿ ಅಂತಾರೆ, ಪನಿಕುರ್ಕ ಅಂತಾರೆ, ಕರ್ಪೂರವಲ್ಲಿ ಅಂತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಯಾವ ಹೆಸರಲ್ಲಿ ಕರಿತೀರಾ ಅಂತಲೂ ನನಗೆ ಹೇಳಿ. ಇಲ್ಲಿ ಬೇಳೆ ಎಲ್ಲ ಇನ್ನೇನು ಹುರಿದು ಮುಗಿತಾ ಬಂತು ಅನ್ನುವಾಗ 2 ಟೀ ಸ್ಪೂನು ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆನ ಹಾಕಿ ಮತ್ತೆ ಒಂದು ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಿ ಬಿಸಿ ಆರೋವರೆಗೆ ಕಾಯಬೇಕಾಗತ್ತೆ. ಬಾಣಲೆ ಎಲ್ಲ ಬಿಸಿ ಇರುತ್ತಲ್ಲ, ಕೊತ್ತಂಬರಿ ಜೀರಿಗೆ ಹಾಕಿದ್ಮೇಲೆ ತುಂಬ ಏನು ಹುರಿಯೋದು ಬೇಕಾಗಲ್ಲ. ಈ ರೀತಿ ಬೇಳೆ ಎಲ್ಲ ಹದವಾಗಿ ಹೊಂಬಣ್ಣ ಬರೋವರೆಗೆ ಹುರ್ಕೊಂಡು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅಥವಾ ಒಣ ಕೊಬ್ಬರಿ ಪುಡಿಯನ್ನು ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಇಷ್ಟು ಮಾಡಿದರೆ ಮಸಾಲೆ ಪುಡಿ ತಯಾರಾಗುತ್ತೆ. ಇಲ್ಲಿ ನಾನೊಂದು 50 ಮಧ್ಯಮ ಗಾತ್ರದ ದೊಡ್ಡ ಪತ್ರೆ ಎಲೆನ ತೊಗೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹೆಚ್ಚಿಟ್ಟಿರುವಂತಹ ದೊಡ್ಡ ಪತ್ರೆ ಎಲೆನ ಹಾಕಿ 1 ನಿಮಿಷದಷ್ಟು ಹೊತ್ತು ಹುರಿಬೇಕು. ತುಂಬ ಎಲೆ ಹಾಕಬೇಡಿ. ನಾನು ತೋರಿಸಿರೋ ಕಡಲೆಬೇಳೆ ಉದ್ದಿನಬೇಳೆಗೆ ಇಷ್ಟು ಎಲೆ ಹಾಕಿದ್ರೆ ಸಾಕಾಗತ್ತೆ, ಇಲ್ಲಾಂದರೆ ತುಂಬ ಜಾಸ್ತಿಯಾಗಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಪಲ್ಯ. ಆಮೇಲೆ ಇಲ್ಲಿ ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಹುರಿಯೋದನ್ನು ಮುಂದುವರಿಸ್ತಾ ಇದ್ದೀನಿ. ಇದೇನಿದು ದೊಡ್ಡ ಪತ್ರೆ ಎಲೆ ಬೇಗ ಬಾಡಿಬಿಡುತ್ತೆ, ಬೇಗ ಬೆಂದುಬಿಡುತ್ತೆ. ಕೊನೆಯಲ್ಲಿ ನೋಡಿ ರುಚಿಗೆ ತಕ್ಕಂತೆ ಉಪ್ಪು, ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಉಪ್ಪು ಬೆಲ್ಲ ಸಾಧಾರಣ 1 ಚಮಚದಷ್ಟು ಹಾಕಿದ್ದೀನಿ. ಹುಳಿ ಮಾತ್ರ ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದರೆ ಈ ಎಲೆಯಲ್ಲಿ ಹುಳಿ ಅಂಶ ಇರುತ್ತೆ. ನೀವು ಹುಣಸೆ ಹಣ್ಣಿನ ಗಟ್ಟಿ ರಸ ಬೇಕಾದರೂ ಹಾಕ್ಬೋದು. ನಾನು ನಮ್ಮ ಕಡೆ ಎಲ್ಲ ಒಂದು ಹುಳಿ ಪುಡಿ ಸಿಗುತ್ತೆ, ವಾಟೆ ಹುಳಿ ಅಂತ, ಚಟ್ನಿ ಪುಡಿ ಅಥವಾ ಯಾವುದಾದ್ರೂ ಪುಡಿ ಮಾಡೋಷ್ಟೊತ್ತಿಗೆ ಅದನ್ನೇ ಹಾಕ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಹುಳಿಗೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. 1 ಸುತ್ತು ಮಚ್ಚಿ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕಿ ಪುನಃ ಮಚ್ಚುತ್ತಾ ಇದ್ದೀನಿ. ಈ ಪಲ್ಯ ಸುಮಾರು 1 ವಾರದವರೆಗೂ ಹಾಳಾಗಲ್ಲ. ಇನ್ನು ಫ್ರಿಜ್ಜಲ್ಲಿ ಇಟ್ಟರಂತೂ ಸುಮಾರು 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಎಲ್ಲ ಬಡಿಸ್ಬೋದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನನಗಂತೂ ಇದು ಎಷ್ಟೊಂದು ರುಚಿಯಾಗುತ್ತಲ್ಲ ಅಂತ ಅನ್ನಿಸ್ತು. ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಯಿತಾ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.